ಕಲ್ಟ್ ಇದು ಅನಿಲ್ ಕುಮಾರ್ ಅವರು ಬರೆದು ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಅಂಡ್ ಈ ಸಿನಿಮಾನ ಕೆವಿಎನ್ ಪ್ರೊಡಕ್ಷನ್ಸ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಮೇನ್ ಲೀಡ್ ಅಲ್ಲಿ ಜೈದ್ ಖಾನ್ ಅವರು, ರಚಿತಾ ರಾಮ್ ಅವರು ಅಂಡ್ ಮಲೈಕಾ ವಸುಪಾಲ್ ಅವರು ಮೇನ್ ಲೀಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾನ ನೋಡಿದ್ದಾಯ್ತು. ಸಿನಿಮಾ ನನಗೆ ಕೊಟ್ಟಂತಹ ಅನುಭವನ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಇನ್ನು ಈ ಸಿನಿಮಾದ ಆನ್ಲೈನ್ ಸ್ಟೋರಿ ಕಡೆ ಬರೋದಾದ್ರೆ, ಈ ಕಥೆಯ ಮುಖ್ಯ ಪಾತ್ರಧಾರಿ ಹೆಸರು ಮಾಧವ ಅಂತ. ಸೊ ಅವನ್ ಪ್ರೀತಿಸಿದಂತ ಹುಡುಗಿ ಅವನ್ನ ಆಲ್ರೆಡಿ ಬಿಟ್ಟೋಗಿದ್ದಾಳೆ. ಸೊ ಆ ಹುಡುಗಿ ಬಿಟ್ಟೋದ್ಮೇಲೆ ಮಾಧವ ಮ್ಯಾಡ್ ಆಗಿ ಬದಲಾಗಿದ್ದಾನೆ. ಆ ಹುಡುಗಿ ಇವನ್ನ ಬಿಟ್ಟೋಗೋದಕ್ಕೆ ಕಾರಣ ಏನು? ಅಂಡ್ ಇವನ್ ಜೀವನ ಇದೇ ರೀತಿ ಇರುತ್ತಾ ಇಲ್ಲ ಬದಲಾಗುತ್ತಾ? ಈ ಕಥೆ ಎಲ್ಲೋಗಿ ಮುಟ್ಟುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಇನ್ನು ಈ ಸಿನಿಮಾದ ಪಾಸಿಟಿವ್ಸ್ ಕಡೆ ಮಾತಾಡೋದಾದ್ರೆ, ಮೊದಲಿಗೆ ಈ ಸಿನಿಮಾದ ಸಂಭಾಷಣೆಯಲ್ಲಿದ್ದಂತಹ ರೈಟಿಂಗ್ ನನಗೆ ತುಂಬಾ ಇಷ್ಟ ಆಯ್ತು. ಸಿನಿಮಾ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ಕೂಡ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಆ ಕೂಡೋದು, ಕಳಿಯೋದು, ಬೆಸೆಯೋದು ಅನ್ನೋ ತರ ಆಗಿರ್ಬೋದು, ಅಥವಾ ಡ್ಯೂಡ್, ನ್ಯೂಡ್ ಅನ್ನೋದಾಗಿರ್ಬೋದು. ಸಿನಿಮಾ ಸ್ಟಾರ್ಟಿಂಗ್ ಇಂದನೂ ಕೂಡ ಸಿನಿಮಾ ಎಂಡ್ ಆಗೋವರೆಗೂ ಕೂಡ ಇದೇ ರೀತಿಯಾದಂತಹ ಒಳ್ಳೆ ಡೈಲಾಗ್ಸ್ ನಾವು ಸಿನಿಮಾದಲ್ಲಿ ನೋಡಬಹುದು. ಸೊ ಡೈಲಾಗ್ ರೈಟರ್‌ಗೆ ಒಂದು ಕ್ರೆಡಿಟ್ ಹೋಗ್ಲೇಬೇಕು. ಸೊ ಇದನ್ನು ಬಿಟ್ರೆ ಆ ಸ್ಕೂಲ್ ಲವ್ ಸ್ಟೋರಿ, ಆ ಬಸ್‌ನ ನಿಲ್ಸಿ ಮಾತಾಡ್ತಿದ್ದಂತಹ ಕಾನ್ವರ್ಸೇಷನ್, ಆ ಕ್ಯೂಟ್ ಲವ್ ಸ್ಟೋರಿ ತುಂಬಾ ಚೆನ್ನಾಗಿತ್ತು. ಆ ಬಸ್ಸನ್ನ ನಿಲ್ಸಿ ಮಾತಾಡ್ತಿದ್ದಂತಹ ಕಾನ್ವರ್ಸೇಷನ್ ತುಂಬಾ ಮಜವಾಗಿತ್ತು ಥಿಯೇಟರಲ್ಲಿ ಅಂತ ಹೇಳ್ತೀನಿ. ತುಂಬಾ ಎಂಗೇಜಿಂಗ್ ಅಂಡ್ ಎಂಟರ್‌ಟೈನ್‌ಮೆಂಟ್ ರೈಟಿಂಗ್ ನಾವಲ್ಲಿ ನೋಡಬಹುದು. ಸೊ ಇದಾದ್ಮೇಲೆ ಬಂದಂತಹ ಇಂಟರ್ವಲ್. ಅಲ್ಲಿದ್ದಂತಹ ಒಂದು ಸಿಚುಯೇಷನ್ ಎಮೋಷನಲಿ ಆಡಿಯನ್ಸ್‌ಗೆ ಕನೆಕ್ಟ್ ಆಗುತ್ತೆ. ಸೊ ಯಾಕೆ ಈ ತರ ಆಯ್ತು ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ಉಟ್ಕೊಳ್ಳುತ್ತೆ. ಒಂದು ಒಳ್ಳೆ ಪಾಯಿಂಟ್ ಅಲ್ಲಿ ಇಂಟರ್ವಲ್ ಬಂದು ನಿಂತ್ಕೊಳ್ಳುತ್ತೆ. ಇನ್ನು ಈ ಸಿನಿಮಾದ ಕೊನೆಯ 30 ರಿಂದ 40 ನಿಮಿಷ ಒಂದು ಒಳ್ಳೆ ರೈಟಿಂಗ್ ನಾವು ನೋಡಬಹುದು. ಅಲ್ಲಿದ್ದಂತಹ ಎಮೋಷನ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಅಲ್ಲಿ ಆಡ್ ಮಾಡಿದಂತಹ ಟ್ವಿಸ್ಟ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಅಂತ ಹೇಳ್ತೀನಿ. ಇದೊಂದು ರೊಟೀನ್ ಟೆಂಪ್ಲೇಟ್ ಆಗಿದ್ರು ಕೂಡ ಆ ರೀತಿ ಫೀಲ್ ಆಗದೆ ಇರೋ ತರ ಕೆಲವೊಂದಷ್ಟು ಸಿಚುಯೇಷನ್‌ಗಳನ್ನ ಬರ್ಕೊಂಡಿದ್ದಾರೆ. ಆ ಸಿಚುಯೇಷನ್‌ಗಳು, ಆ ಈವೆಂಟ್‌ಗಳು ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಸೊ ಅವುಗಳನ್ನ ಈ ಸಿನಿಮಾದ ಪಾಸಿಟಿವ್ ಅಂತ ಮೆನ್ಷನ್ ಮಾಡ್ಬೋದು. ಸೊ ಇಷ್ಟನ್ನ ಬಿಟ್ರೆ ತಂದೆ ಮತ್ತು ಮಗನ ಆ ಎಮೋಷನ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಅಂಡ್ ತಂದೆ ಮತ್ತು ಮಗಳ ಎಮೋಷನ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಆ ರಾಜಕುಮಾರಿ ಕಥೆ ಆಗಿರ್ಬೋದು. ಸೊ ಇವೆಲ್ಲ ತುಂಬಾ ಚೆನ್ನಾಗಿದ್ವು ಕೇಳೋದಕ್ಕೆ, ನೋಡೋದಕ್ಕೆ ಸಿನಿಮಾದಲ್ಲಿ. ಸೊ ಇವಿಷ್ಟು ಪಾಸಿಟಿವ್ಸ್ ಆದ್ರೆ, ಇನ್ನು ಈ ಸಿನಿಮಾದ ನೆಗೆಟಿವ್ ಕಡೆ ಮಾತಾಡೋದಾದ್ರೆ, ಮೊದಲಿಗೆ ಇದರ ರೈಟಿಂಗ್. ನಾನು ಮೊದಲೇ ಹೇಳಿದೆ ಈ ಸಿನಿಮಾದ ಸಂಭಾಷಣೆಗಳಲ್ಲಿದ್ದಂತಹ ರೈಟಿಂಗ್ ತುಂಬಾ ಇಷ್ಟ ಆಯ್ತು ಅಂತ. ಬಟ್ ಅಲ್ಲಿದ್ದಂತ ಸಿಚುಯೇಷನ್ ಅಂದ್ರೆ ಅಲ್ಲಿದ್ದಂತ ಸನ್ನಿವೇಶ ಅಥವಾ ಸ್ಕ್ರೀನ್ ಪ್ಲೇ ಇನ್ನು ರೈಟಿಂಗ್ ಬೆಟರ್ ಆಗಬೇಕಾಗಿತ್ತು ಅನ್ನೋದು ನನ್ನ ಒಪಿನಿಯನ್. ಸೊ ಇದನ್ನ ಬಿಟ್ರೆ ಇಂಟರ್ವಲ್ ಅಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗೋಗುತ್ತೆ. ಸೊ ಯಾಕೆ ಈ ತರ ಆಯ್ತು? ಏನ್ ರೀಸನ್‌ಗೆ ಬದಲಾಗಿರೋದು ಅಂತ ಆಲ್ರೆಡಿ ಬದಲಾಗಿರೋ ರೀಸನ್ ಕೂಡ ಗೊತ್ತಾಗಿರುತ್ತೆ. ಅಂಡ್ ಇಲ್ಲಿದ್ದಂತ ಒಂದು ಕನ್ಕ್ಲೂಷನ್ ಜೊತೆಗೆ ಎಲ್ಲಾ ಪ್ರಶ್ನೆಗಳಿಗೂ ಆನ್ಸರ್ ಸಿಕ್ಕಿರುತ್ತೆ. ಇನ್ನು ಉಳಿದಿರೋ ಒಂದೇ ಒಂದು ಪ್ರಶ್ನೆ ಏನು ಅಂದ್ರೆ, ಇನ್ನು ಮುಂದೆ ಜೀವನ ಇದೇ ರೀತಿ ಇರುತ್ತಾ ಅಂತ. ಸೊ ಇಂಟರ್ವಲ್ ಆದ್ಮೇಲೆ ಬಂದಂತಹ ಫ್ಲಾಶ್ ಬ್ಯಾಕ್ ಎಪಿಸೋಡ್ ಏನಿದೆ, ಅದು ಆಡಿಯನ್ಸ್ ಮತ್ತೆ ಸಿನಿಮಾ ಮಧ್ಯೆ ಇದ್ದಂತಹ ಕನೆಕ್ಷನ್‌ನ ಕಟ್ ಮಾಡ್ತು ಅಂತ ಹೇಳ್ತೀನಿ. ಸೊ ಆ ಇಡೀ ಸಿಚುಯೇಷನ್ ಏನಿದೆ ಅದನ್ನ ಬೇರೆ ರೀತಿನೂ ತೋರಿಸಬಹುದಾಗಿತ್ತು ಅಥವಾ ಬೇರೆ ರೀತಿನೂ ಹೇಳ್ಬೋದಾಗಿತ್ತು. ಸೊ ಅಲ್ಲಿ ಸಿನಿಮಾ ಸ್ವಲ್ಪ ಕೈ ಜಾರಿದೆ ಅಂತ ಹೇಳ್ತೀನಿ. ಸೊ ಅದಾದ್ಮೇಲೆ ಸಿನಿಮಾ ಕೈಗೆ ಬಂದಿದೆ ಪ್ರೀ ಕ್ಲೈಮ್ಯಾಕ್ಸ್ ಅಂಡ್ ಕ್ಲೈಮ್ಯಾಕ್ಸ್‌ನಲ್ಲಿ. ಪ್ರೀ ಕ್ಲೈಮ್ಯಾಕ್ಸ್ ಅಂಡ್ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಅದನ್ನ ನಾನು ಪಾಸಿಟಿವ್ ಅಲ್ಲಿ ಕೂಡ ಹೇಳಿದ್ದೀನಿ. ಸೊ ಇಷ್ಟು ನನ್ಗನ್ಸಿದ್ದು. ನಾವು ಸಾಕಷ್ಟು ಲವ್ ಕಾನ್ಸೆಪ್ಟ್ ಸಿನಿಮಾಗಳನ್ನ ನೋಡಿರೋದ್ರಿಂದ ಈ ಸಿನಿಮಾ ನೋಡಿ ಆಚೆ ಬಂದ್ಮೇಲೆ ಒಂದು ರೊಟೀನ್ ಕಾನ್ಸೆಪ್ಟ್ ಅಂತ ಅನ್ಸ್ಬೋದು. ಬಟ್ ಸಿಚುಯೇಷನ್‌ಗಳನ್ನ ಬೇರೆ ರೀತಿನೇ ಬರ್ಕೊಂಡಿದ್ದಾರೆ. ಈ ಸಿನಿಮಾನ ಆಲ್ರೆಡಿ ನೋಡಿರೋರು ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್‌ನಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬೈ.